ಈಗ ವಿಕಾಸು ಫಸ್ಟ್ ರಿಯಾಕ್ಟ್ ಮಾಡಿದ್ರು, ಸ್ಟೇಷನ್ ಬೇಲೆಲ್ಲ ಆಚೆ ಬಂದು ಫಸ್ಟ್ ರಿಯಾಕ್ಟ್ ಮಾಡಿದ್ರು. ಬಹಳ ಬೇಜಾರಲ್ಲಿದ್ದಾರೆ, ಬಹಳ ಡಿಸ್ಟರ್ಬ್ ಆಗಿದ್ದಾರೆ. ಅವ್ರ ಮಾತು ಅದು ಎಂಥವ್ರಿಗೂ ಕೂಡ ಆಗೇ ಆಗುತ್ತೆ. ಮತ್ತೆ ಬಹಳ ಬೇಜಾರಲ್ಲಿದ್ರು. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಮಾತಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ನಾವು ಆ ದೃಶ್ಯಾವಳಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಆತ ಆಗಿದ್ದಕ್ಕೆ ಬದುಕಿದ್ದಾನೆ. ಬೇರೆಯವರಾಗಿದ್ರೆ ಏನಾಗ್ತಿತ್ತೋ ಇಷ್ಟೊತ್ತಿಗೆ ಗೊತ್ತಿಲ್ಲ. ಹೌದು ಹೌದು. ಮತ್ತೆ ತಂದೆ ಇಲ್ಲ, ತಾಯಿ ಇರೋದು, ತಾಯಿ ಹೌದು ಹೌದು, ಇಡೀ ಮನೆ ಜವಾಬ್ದಾರಿ ನಾನು ಹೊತ್ಕೊಂಡಿದ್ದೀನಿ. ಮತ್ತೆ HR ಇಂದ ಏನೋ ಮೆಸೇಜ್ ಬಂದಿದೆ, ಕೆಲ್ಸಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳಿ ಬಹಳ ಅಳಲ್ ತೋಡ್ಕೊಳ್ತಾ ಇದ್ರು. ಮುಂದೆ ಅಂದ್ರೆ ಈ ರೀತಿ ಆದ್ರೆ ಹೇಗೆ ಅಂತ, ಈ ತರ ಬೆದರಿಕೆಗಳಿಗೆಲ್ಲ ಅವ್ರ ಎದುರಬಾರದು ಅನ್ನತಕ್ಕಂಥದ್ದು ಅವ್ರಿಗೆ ನೈತಿಕ ಬೆಂಬಲವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಕೊಡ್ತಾ ಇದೀವಿ. ಯಾಕಂದ್ರೆ ಇದು ದಾರಿಯಲ್ಲಿ ಹೋಗ್ತಾ ಇರೋಂತ ಒಂದು ಸಣ್ಣ ಗಲಾಟೆ ನಡೆದಿರೋದು. ಅದಕ್ಕೆ ಇದಕ್ಕೆ ಕಂಪನಿಗೆ ಏನ್ ಸಂಬಂಧ ಇಲ್ಲ. ಕಂಪನಿ ಯಾಕೆ ಕೆಲಸದಿಂದ ತೆಗಿತಾರೆ ಇವರು, ಯಾಕೆ ತೆಗಿಬೇಕು ಅಂತಕ್ಕಂಥ ಪ್ರಶ್ನೆ ನಮ್ದು. ತೆಗಿಯೋದೇ ಆದ್ರೆ ಆ ಕಂಪನಿ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಆ ಕೆಲಸವನ್ನ ಕೊಡಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಯಾವುದೇ ಅಳುಕು ಆತಂಕ ಏನಿಲ್ಲ ನಮಗೆ. ಯಾಕಂದ್ರೆ ಈ ಕನ್ನಡಿಗ ಅವ್ನು ಕೆಲಸ ಮಾಡ್ತಾ ಇರೋದು, ಕಂಪನಿಗೆ ಏನು ತೊಂದರೆ ಆಗ್ಲಿಲ್ವಲ್ಲ, ಕಂಪನಿ ಇಲ್ಲಲ್ಲಿ ಹೋಗಿ ಏನು ಗಲಾಟೆ ಮಾಡ್ಲಿಲ್ಲಲ್ಲ ಈ ಹುಡುಗ. ಅದಕ್ಕೋಸ್ಕರ ಕೆಲಸದಿಂದ ತೆಗಿಯಂತ ಯಾವುದೇ ಮಾತುಗಳು ಬರಬಾರದು, ಆ ಕಂಪನಿವರೆಗೂ ಎಚ್ಚರಿಕೆ ಕೊಡ್ತಾ ಇದ್ವಿ. ಮತ್ತೆ ಇವನು ವಿಂಗ್ ಕಮಾಂಡ್ರು ಅವನೆಲ್ಲೇ ಅಡಗಿದ್ರು, ಕೋಲ್ಕತ್ತಾದಲ್ಲ ಯಾವ ಬೇರೆ ದೇಶದಲ್ಲಿ ಅಡಗಿದ್ರು ನಮ್ಮ ಪೊಲೀಸ್ ಇಲಾಖೆಯವರು. ಯಾಕಂದ್ರೆ ಪೊಲೀಸ್ ಇಲಾಖೆಗೂ ಅವಮಾನ ಮಾಡಿದಾನ ಅವನು. ಪೊಲೀಸರು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಕರ್ನಾಟಕದವ್ರ ಪೊಲೀಸರು ಕೆಲಸ ಮಾಡ್ತಿಲ್ಲ ಅಂತ ಇಡೀ ಭಾರತದಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆನ ಹೊಗಳ್ತಾರೆ. ಆದ್ರೆ ಇವನ್ ಬಂದು ತೆಗಳ್ತಾನೆ, ಯಾರೋ ನ್ಯಾಷನಲ್ ಮೀಡಿಯಾದವ್ರು ತೆಗಳ್ತಾರೆ ಅಂದ್ರೆ ಇವತ್ತು ಪೊಲೀಸ್ ಇಲಾಖೆನ ಅವಮಾನ ಮಾಡಿದ್ರೆ ಆ ಪೊಲೀಸ್ ಇಲಾಖೆಯವರು ಇದನ್ನ ಚಾಲೆಂಜ್ ಆಗಿ ತಗೊಂಡು ನೀವು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡ್ ಬರ್ಬೇಕು ಕಾನೂನು ಚೌಕಟ್ಟಿನಲ್ಲೇ. ಅದಕ್ಕೇನೋ ರೀತಿ ನಿಯಮಗಳು ಇರ್ತಾವಲ್ಲ. ಅಲ್ಲ, ಇನ್ನೊಂದು ವಾಯುಸೇನೆ ಅಂದ್ರೆ ಹೇಗೆ ಅಂದ್ರೆ ಭಾರತೀಯ ಕಾನೂನು ಪ್ರಕಾರ ಕರ್ತವ್ಯ ನಿರತ ಸೈನಿಕರನ್ನ ಬಂಧಿಸೋ ಅಧಿಕಾರ ಪೊಲೀಸರಿಗಿಲ್ಲ ಅಂತ ಸರ್. ಅವರು ಕರ್ತವ್ಯ ನಿರತರಾಗಿರ್ಲಿಲ್ಲ ಆ ಟೈಮಲ್ಲಿ, ಅವರು ಪರ್ಸನಲ್ ಟೈಮ್. ಖಂಡಿತ. ಈಗ ಅವರು ಕೆಲ್ಸಕ್ಕೆ ಹೋಗಿದ್ರೆ ಅಲ್ಲಿಂದ ಹೆಂಗ ಅರೆಸ್ಟ್ ಪರ್ಮಿಷನ್ ತಗೊಂಡೋಗಿ ಅರೆಸ್ಟ್ ಮಾಡ್ಬೇಕಷ್ಟೇ. ತಪ್ಪು ಮಾಡಿದಾನಲ್ಲ ಯಾರೋ ಒಬ್ಬ. ಈಗ ಅಲ್ಲ, ಕೆಲ್ಸಕ್ಕೆಲ್ಲ ಹೋಗಿರೋದು. ಈಗ ಅವ್ರ ತಂದೆ ಪರ್ಸನಲ್ ಕೆಲಸ ಮೇಲೆ ಕಲ್ಕತ್ತಾ ಹೋಗಿರೋದು. ತಂದೆ ಹಾಸ್ಪಿಟಲ್ ಇದಾರೆ ಅನ್ನೋ ವಿಚಾರಕ್ಕೆ ಹೋಗಿರೋದು. ಕಂಪ್ಲೇಂಟ್ ಅಲ್ಲಿ ಹೇಳಿದ್ದಾರೆ. ಕೆಲಸದ ವಿಚಾರಕ್ಕೆ ಹೋಗಿಲ್ಲ, ಯೂನಿಫಾರ್ಮ್ ಅಲ್ಲಿ ಇಲ್ಲ, ಡ್ಯೂಟಿಯಲ್ಲಿ ಇಲ್ಲ, ಪರ್ಸನಲ್ ವಿಚಾರಕ್ಕೆ ಹೋಗ್ಬೇಕಾದ್ರೆ ಆಗಿರೋದು. ಸಿಲ್ಲಿ ರೀಸನ್ಗೆ ಅವನಿಗೆ ತಲೆಗೆ ಮದ ಹತ್ತಿ ಮಾಡಿರೋ ಕೆಲಸ ಇದು. ಮತ್ತೆ ಘಟನೆ ನಡೆದಿರೋದು ರಸ್ತೆಯಲ್ಲಿ ಆಗಿರೋದ್ರಿಂದ ಅದು ಆರ್ಮಿ ಅವರ ಪ್ರಿಮಿಸಸ್ ಅಲ್ಲಿ ಆಗಿಲ್ಲ. ಸೊ ಹಾಗಾಗಿ ಪೊಲೀಸ್ ಅವರಿಗೆ ಅಧಿಕಾರ ಇರುತ್ತೆ. ಒಬ್ಬ ಸೈನಿಕ ಆಗಿರ್ಬೋದು, ಕಮಾಂಡರ್ ಆಗಿರ್ಬೋದು, ಏನೇ ಪರ್ಮಿಷನ್ ತಗೋಬೇಕಾಗತ್ತೆ ಅನ್ಸುತ್ತೆ. ಬೇರೆ ಜನಕ್ಕೆ ತೊಂದರೆ ಕೊಡುವಂತ ಅಧಿಕಾರ ಅವನಿಗಿಲ್ಲ. ಮೊದಲಿಗೆ ನಾಗರಿಕ ಒಬ್ಬ ಮಾನವ, ಅವನು ಎಲ್ಲರ ತರ ಒಂದು ಸಾಮಾನ್ಯ ಪ್ರಜೆ. ಬಂದ ಮೇಲೆ ಎಲ್ಲರ ನಿಯಮದಂತೆ ನಡ್ಕೋಬೇಕು. ಅದ್ ಬಿಟ್ಬಿಟ್ಟು ನಾನು ಸೈನಿಕ ಯಾವ್ದೋ ಹುದ್ದೆಯಲ್ಲಿ ಇದ್ದೀನಿ, ನಾನೇನ್ ಬೇಕು ಮಾಡಿದ್ರು ನಡೀತಾ, ಅದೆಲ್ಲ ಒಪ್ಪೋದೇ ಇಲ್ಲ. ಕಾನೂನು ಒಪ್ಪೋದೇ ಇಲ್ಲ. ಕಾನೂನು ರೀತಿ ಏನಾಯ್ತು ಅದು ಕ್ರಮ ತಗೋಬೇಕು. ಅವ್ನು ಕೂಡಲೇ ಬಂಧಿಸಬೇಕು. ಅವ್ರ ವೈಫು ಕೂಡ ಅದೇ ಸೇನೆಯಲ್ಲಿ ಕೆಲಸ ಮಾಡ್ತಿರೋದು. ಆಯಮ್ಮನು ಅವ್ರಿಗೆ ಸಪೋರ್ಟಿವ್ ಆಗಿ ವಿಡಿಯೋ ಮಾಡಿದ್ದಾಳೆ. ಆಯಮ್ಮನ ಮೇಲೇನು ಕ್ರಮ ತಗೋಬೇಕು ನಾವು. ಫಸ್ಟ್ ಪ್ರವೋಕ್ ಆಗಿದ್ದು ಆಯಮ್ಮನಿಂದ ಶುರು ಆಗಿರೋದು. ಆಯಮ್ಮ ಹಿಂದಿಯಲ್ಲಿ ಬೈದಿದ್ದಕ್ಕೆ ಇವ್ನು ಕೇಳಿರೋದು, ಯಾಕೆ ಬೈದಿದ್ದೆ ಫಸ್ಟ್. ಗಾಡಿಗೆ ತಾನೇ ಸರ್ ಟಚ್ ಆಗಿರೋದು, ಕಾರು ಈತನ ಗಾಡಿಗೆ ಟಚ್ ಆಗಿರೋದು. ನಾವಾದ್ರೂ ಕೇಳ್ತೀವಿ ಯಾಕೆ ಟಚ್ ಮಾಡಿದ್ರಿ ಅಂತ ಹೇಳಿ. ಕೇಳದಲ್ಲೇ ಯಾರು ಸುಮ್ನೆ ಅಂತೂ ಹೋಗೋದಿಲ್ವಲ್ಲ. ಕೇಳಿದ ಆಯ್ತು. ಈಗ ಸಾಮಾನ್ಯ ಆಟೋದವ್ರು ಇನ್ನೊಂದು ಆಯ್ತಾರ, ಆಯ್ತು ಸರ್ ಸಾರಿ ಅಂತ ಅದು ದೊಡ್ಡ ಗುಣ. ಆಯ್ತು ಬಿಡಿ ಸರ್ ನೋಡ್ಕೊಂಡು ಹೋಗಿ. ಅದನ್ನ ಬಿಟ್ಟು ನೀನು ಜಗಳಕ್ಕೆ ನಿಂತು ಇದ್ದಾನೆ ಅಂದ್ರೆ ಇನ್ನೆಷ್ಟು ಪ್ರಿಯ ಆಗಿರ್ಬೇಡ. ಅಲ್ಲ, ಜಗಳ ಸರಿ ಎಲ್ಲರೂ ಆಡ್ತಾರೆ, ಜಗಳ ಆಡ್ಲಿ. ಅದಾದ್ಮೇಲೆ ಭಾಷೆನ ಎಳೆದು ತಂದು ಇಲ್ಲಿ ಸಿಂಪತಿ ಗಿಟ್ಟಿಸ್ಕೊಳಕ್ ಹೋಗಿ ರಾಷ್ಟ್ರ ಮಟ್ಟದಲ್ಲಿ ಭಾಷೆನ ಎಳೆದು ತಂದು ಕನ್ನಡಿಗರನ್ನ ವಿಲನ್ ಮಾಡಿದಾನಲ್ಲ, ಕನ್ನಡದಲ್ಲೇ ಇಲ್ಲೇ ಇದ್ದು ಇವತ್ತು ವಿಕಾಸ್ ಒಬ್ಬನಿಗೆ ಅನ್ಯಾಯ ಆಗಿದೆ. ಇಡೀ ಕನ್ನಡಿಗರನ್ನ ಅವಮಾನ ಮಾಡಿದಾನೆ ಇವನು. ವಿಕಾಸ್ ಒಬ್ಬನ ಅವಮಾನ ಮಾಡಿಲ್ಲ, ಇಡೀ ಕನ್ನಡಿಗರನ್ನ, ಕನ್ನಡ ಭಾಷೆನ ಅವಮಾನ ಮಾಡಿದ. ಅದಕ್ಕೆ ಇವನ್ ಮೇಲೆ ಕ್ರಮ ತಗೊಳ್ಳೇಬೇಕು. ನಾವು ಮಾತ್ರ ಬಿಡೋದಿಲ್ಲ. CCTV ಫುಟೇಜ್ ಒಂದೇ ಒಂದು ಸಿಗ್ಲಿಲ್ಲ ಅಂದಿದ್ರೆ ಕರ್ನಾಟಕ ಈ ತರ ಅಂತ ಸುದ್ದಿ ಬೆಳೆಯಿಂದ ಸಂಜೆ ಹೇಳಿದ್ದಾರೆ. ಭಾರತ ಸ್ವತಂತ್ರ ಕೊಟ್ಟಿದ್ದ ಅವರಂತೆ ಉತ್ತರ ಭಾರತೀಯರಂತೆ, ದಕ್ಷಿಣ ಭಾರತೀಯರಿಲ್ಲ. ಉತ್ತರ ಭಾರತದವ್ರು ಎಲ್ಲಿಂದ ಬಂದ್ರು ಅಂತ ಇತಿಹಾಸ ತೆಗೆದು ನೋಡ್ಬೇಕು. ಮಧ್ಯ ಏಷ್ಯಿಂದ ವಲಸೆ ಬಂದವರು ಇವರೆಲ್ಲ. ಇವತ್ತು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಅಲ್ಲ ಸರ್, ಈಗ ನಾವೇ ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋದ್ರೆ ಅಲ್ಲಿದಕ್ಕೆ ಹೊಂದ್ಕೊಂಡು ನಾವು ಹೋಗ್ಬೇಕು. ಅಲ್ಲಿ ಭಾಷೆಗೆ, ಅಲ್ಲಿ ಜನಗಳಿಗೆ. ಯಾಕೆಂದ್ರೆ ನಾವು ಹಿಂದಿ ಏರಿಕೆ ವಿರುದ್ಧ 20 ವರ್ಷಗಳಿಂದ ಹೋರಾಟ ಮಾಡ್ಕೊಳ್ತಾ ಬಂದ್ವಿ. ನಾವು ಹಿಂದಿ ಏರಿಕೆ ವಿರೋಧಿಗಳು, ಹಿಂದಿ ಭಾಷೆ ವಿರೋಧಿಗಳಲ್ಲ. ನನ್ನ ಕನ್ನಡ ಭಾಷೆ ತರ ಅದು ಒಂದು ಭಾಷೆ ಅಷ್ಟೇ. ಖಂಡಿತ. ಅದೇನು ಬೇರೆ ಇದೇನಲ್ಲ. ಅದಕ್ಕೇನು
ಬೇರೆ ಪ್ರಾಧಾನ್ಯತೆ ಕೊಡುವಂತ ಏನು ಅವಶ್ಯಕತೆ ಇಲ್ಲ. ಭಾರತದಲ್ಲಿ 22 ಭಾಷೆಗಳು ರಾಷ್ಟ್ರ ಭಾಷೆಗಳು ಅಂತ ಹೇಳಿ ಅಂಗೀಕೃತ ಆಗಿದ್ದಾವೆ. ಅದ್ರಲ್ಲಿ ಕನ್ನಡ ಹೇಗೋ ಹಿಂದಿನೂ ಹಾಗೇನೆ. ಇವರು ಕನ್ನಡ ಹಿಂದಿ ರಾಷ್ಟ್ರ ಭಾಷೆ ಎಲ್ಲಿ ಹೇಳಿದೆ? ಯಾವ ಸಂವಿಧಾನದಲ್ಲಿ, ಯಾವ ಪರಿಚ್ಛೇದದಲ್ಲಿ ಹೇಳಿದೆ ಹೇಳಿ ನೋಡೋಣ. ಅಲ್ಲೂ ಹೇಳಿಲ್ಲ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ. ಇವರು ಹಿಂದಿ ರಾಷ್ಟ್ರ ಭಾಷೆ, ಹಿಂದಿ ಮಾತನಾಡೋರು ಭಾರತ ದೇಶದ ಪ್ರಥಮ ಪ್ರಜೆಗಳು ಅನ್ನತಕ್ಕಂಥ ಗುಂಗಿನಲ್ಲಿ ಇವರು ವರ್ತನೆ ಮಾಡ್ತಿದ್ದಾರೆ. ಇವೆಲ್ಲವನ್ನು ನಾವು ಸಹಿಸ್ಕೊಂಡ್ ಬರ್ತಾ ಇದೀವಿ. ನಮಗೆ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ಹಿಂದಿ ಭಾಷೆ ಹೇರೋದಕ್ಕೆ ನಾವು ಬಿಡಲ್ಲ ಅನ್ನೋ ಮಾತನ್ನ ಕೂಡ ಅಂದ್ರೆ ಈಗ ನ್ಯಾಷನಲ್ ಮೀಡಿಯಾಗಳಲ್ಲಿ ಇದನ್ನ ಹೇಳ್ತಾರೆ, ನಾವು ಹಿಂದಿ ಏರಿಕೆಯ ವಿರೋಧವನ್ನ ಮಾಡ್ತಿದೀವಿ. ಅವ್ರೇನ್ ಹೇಳ್ತಿದ್ದಾರೆ, ಹಿಂದಿ ಭಾಷಿಗರನ್ನ ವಿರೋಧ ಮಾಡ್ತಿದ್ದಾರೆ ಕನ್ನಡಿಗರು ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ. ಇದು ತಪ್ಪು ಅನ್ನೋಂಥದ್ದು. ಯಾಕಂದ್ರೆ ನಾವು ಯಾವ ಭಾಷೆ ಮಾತಾಡಬೇಡಿ ಅಂತ ಹೇಳಲ್ಲ, ಕಲಿಬೇಡಿ ಅಂತಾನು ಹೇಳಲ್ಲ, ಅವರವರು ಪಾಡೋದು. ಆದ್ರೆ ನಮ್ಮ ರಾಜ್ಯದಲ್ಲಿ ಈ ಭಾಷೆ ಈ ರೀತಿ ವರ್ತನೆ ಮಾಡಬೇಕು ಅನ್ನೋದು ಇದೆ. ಆ ಕಾನೂನು ಚೌಕಟ್ಟಿನಲ್ಲಿ ಇರಬೇಕು. ನಾನು ಹೋಗಿ ಉತ್ತರ ಬರ್ತೀವಿ. ಈಗ ತ್ರಿಭಾಷಾ ಸೂತ್ರ ನೀವು ಮಾಡಿ ಅಂತಾರೆ, ಕನ್ನಡ ಇಂಗ್ಲಿಷ್ ಜೊತೆಗೆ ಹಿಂದಿ ಕಲೀರಿ ಅಂತಾರೆ. ನಾವು ಡೆಲ್ಲಿಲಿ ಹೋಗಿ ಕೇಳ್ತೀವ ಕನ್ನಡ ಹಾಕ್ಲಿ ನೋಡೋಣ, ನಮ್ ತೆಲುಗು ಹಾಕ್ಲಿ, ನಮ್ ತಮಿಳ್ ಹಾಕ್ಲಿ, ಹಾಕ್ತಾರ? ಅವರು ಹಾಕೋದಿಲ್ಲ. ಅವ್ರಿಗೆ 2 ಭಾಷೆ ಬೇಕು, ಇಂಗ್ಲಿಷ್ ಹಿಂದಿ ಸಾಕು. ನಮಗ್ ಮಾತ್ರ 3 ಭಾಷೆ. ನಾವ್ ಯಾಕೆ ಕಲಿಬೇಕು? ನಮ್ಗೆ ಇಷ್ಟ ಇದ್ರೆ ಕಲ್ತ್ಕೋತೀವಿ. 3 10 ಲ್ಯಾಂಗ್ವೇಜ್ ಕಲಿತೀವಿ. ಜೀವನ ಮಾಡಕ್ಕೆ ಬೇರೆ ಭಾಷೆ ಕಲಿತೀವಿ. ಅಲ್ಲ, ಹೊಟ್ಟೆಪಾಡು ಜೀವನ ಮಾಡಕ್ ಬೇಕಾ ಬೇರೆ ಭಾಷೆ ಆಯ್ತು, ಬಟ್ ಇಲ್ಲಿ ನಾವು ಕನ್ನಡನೇ ಅಲ್ಟಿಮೇಟ್, ಕನ್ನಡನೇ. ಹೌದು, ಅವರು ಒಂದ್ ಮಾತು ಹೇಳ್ತಾರೆ, ಏನಂದ್ರೆ ವಿಡಿಯೋದಲ್ಲಿ ಹೇಳ್ತಾರೆ, ಅವನು ಕನ್ನಡದಲ್ಲಿ ಮಾತಾಡ್ತಾ ಇದ್ದ ಅಂತ. ಅಲ್ಲ, ಅವನು ಕನ್ನಡಿಗ, ಕನ್ನಡದ ನೆಲದಲ್ಲಿ ಕನ್ನಡ ಮಾತಾಡ್ತಾನೆ. 5 ಭಾಷೆ ಬರುತ್ತೆ ಅಂತ ಹೇಳಿ ಅವ್ನು ಬದುಕಕ್ ಬೇಕು ಉಳಿದಿರೋ ಭಾಷೆಗಳು ಅಲ್ವಾ? ಬಟ್ ಅವ್ನು ಕನ್ನಡ ಮಾತಾಡೋದ್ರಿಂದ ಇವ್ರಿಗೇನ್ ತೊಂದರೆ ಆಗತ್ತೆ ಅಲ್ವಾ? ಅದು ಮುಖ್ಯವಂದ್ರೆ ಅವ್ರಿಗೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದೇ ಅವ್ರಿಗೆ ಪ್ರಾಬ್ಲಮ್ ಅಂತ. ಹೆಂಗಾಗಿದೆ ಅಂದ್ರೆ ಕನ್ನಡ ಇವನ್ ಮಾತಾಡೋದಕ್ಕೆ ಅವ್ರು ಹೊಡೆದಿದ್ದಾರೆ ಅನ್ನೋ ರೀತಿಯಲ್ಲೇನೆ. ಇವನೇನಾದ್ರೂ ಹಿಂದಿಲ್ ಮಾತಾಡಿದ್ರೆ ಮೋಸ್ಟ್ಲಿ ಸುಮ್ನೆ ಬಿಟ್ಟು ಹೋಗ್ತಿದ್ರೆ, ಕನ್ನಡದಲ್ಲಿ ಮಾತಾಡೋದಕ್ಕೆ ಸಿಟ್ಟು ಬಂದು ಹೊಡೆದಿರೋ ರೀತಿ ಇದೆ. ಸಮಸ್ಯೆ ಏನಾಗಿದೆ, ನಮ್ಮಿಂದ ಅವ್ರ ಸಮಸ್ಯೆ ಆಗ್ತಾ ಇಲ್ಲ, ಅವರಿಂದ ನಮ್ಗೆ ಸಮಸ್ಯೆ ಆಗ್ತಾ ಇದೆ. ಹೌದು, ಅವ್ರು 20 ವರ್ಷ ಇಲ್ಲೇ ಇರ್ತಾರೆ, ಕನ್ನಡ 3 ಪಕ್ಷ ಪದ ಕಲಿಯಲ್ಲ. ನಮ್ಮವರು ಅವ್ರ ತಕ್ಕಂಗೆ ಕಲ್ತು ವ್ಯವಹಾರ ಮತ್ತೆ 20 ವರ್ಷ ಇರ್ತಾರೆ ಮೇಡಮ್, ಇಲ್ಲೇ ಕೆಲಸ ಮಾಡ್ತಾರೆ. ಇಲ್ಲಿ ನೀರ್ ಬೇಕು, ಇಲ್ಲಿನ ವಾತಾವರಣ ಬೇಕು, ಇಲ್ಲಿನ ಸೌಕರ್ಯ ಎಲ್ಲ ಬೇಕು. 3 ವರ್ಷ ಕನ್ನಡ ಕಲಿಯಲ್ಲ. ಹೌದು, ಕಲಿಯಲ್ಲ. ನಾವೇ ಕಲಿಯೋಣ ಅಂತಾರೆ, ನಾವೇ ಕಲಿಯೋಣ, ಕಲಿಯಲ್ಲ. ಅವ್ರದ್ದು ಆ ರೀತಿ ಮನೋಭಾವಗಳು. ನಾವು ಅವ್ರಿಗೆ ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಅಂದ್ರೆ ಅವ್ರಿಗೆ ಏನಂದ್ರೆ ನಾವು ಶ್ರೇಷ್ಠ ಅನ್ನೋದೇನಿದೆ. ಮತ್ತೆ ಏನಾಗಿದೆ, ನಮ್ಮ ಕಾನೂನಾಗ್ಬೋದು, ಕಾನ್ಸ್ಟಿಟ್ಯೂಷನ್ ಸಹ ಹಿಂದಿ ಭಾಷೆಗೆ ಹೆಚ್ಚುಗಾರಿಕೆ ಕೊಟ್ಟಿರೋದ್ರಿಂದ ಅವ್ರಿಗೆ ಒಂಥರ ಬೂಸ್ಟ್ ಮಾಡ್ದಂಗೆ ಆಗಿದೆ. ಅವ್ರು ಎಲ್ಲಿ ಹೋದ್ರು, ಉತ್ತರ ಭಾರತದಿಂದ ಇಲ್ಲಿ ಬಂದ್ರು ಸಹ ಅವ್ರ ಹಿಂದಿನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಬ್ಯಾಂಕ್ ಹೋಗಿ ಹಿಂದಿನಲ್ಲಿ ಕೊಡಬೇಕು ಅನ್ನೋದು ರೂಲ್ ಇದೆ. ನಾನೇ ಮೊನ್ನೆ ಒಂದು ಯಲಹಂಕದಲ್ಲಿ ನನ್ನ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಬ್ರಾಂಚ್ಗೆ ಹೋದಾಗ ಒಬ್ಬ ಹಿಂದಿಯವನು ಅವನು ಈಸಿಯಾಗಿ ಬಂದು ಅವನ ಎಲ್ಲ ವ್ಯವಹಾರನ ಈಸಿಯಾಗಿ ಮಾಡ್ಕೊಂಡು ಹೋದ. ಒಬ್ಬ ಕನ್ನಡದವನು ಮಾಡಬೇಕು ಅನ್ನೋ ಕಷ್ಟ. ಯಾಕಂದ್ರೆ ಅಲ್ಲಿ ಕೂತಿರೋರು ಹಿಂದಿಯವರು, ಅವ್ರಿಗೆ ಕನ್ನಡನೂ ಬರಲ್ಲ, ಈ ಕಡೆ ಓಕೆ ಈ ಕನ್ನಡ ಬರಲ್ಲ, ಬೇರೆ ಯಾವ್ದಾದ್ರು ಭಾಷೆ ಬರುತ್ತಾ ಅಂದ್ರೆ ಇಂಗ್ಲೀಷ್ನಲ್ಲೂ ಮಾತಾಡೋಕ್ಕಾಗಲ್ಲ. ಸೊ ನಾವು ಫೋರ್ಸ್ಫುಲಿ ಕನ್ನಡದಲ್ಲಿ ಮಾತಾಡೋದಕ್ಕೆ ಹೋದ್ರೆ ಅವ್ರು ನಮಗೆ ಸರಿಯಾದ ಸೇವೆ ಸಿಗಲ್ಲ. ಅಥವಾ ರೈಲ್ವೆಗೆ ಹೋಗಿ ಸಿಗಲ್ಲ, ಅಥವಾ ಏರ್ಪೋರ್ಟ್ಗೆ ಹೋಗಿ ಸಿಗಲ್ಲ, ಅಥವಾ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ಸಿಗಲ್ಲ, ಅಥವಾ GST ಆಫೀಸ್ಗೆ ಹೋಗಿ ಸಿಗಲ್ಲ, ಟ್ಯಾಕ್ಸ್ ಆಫೀಸ್ಗೆ ಹೋಗಿ ಕನ್ನಡದಲ್ಲಿ ಸಿಗಲ್ಲ. ಅವ್ರಿಗೆಲ್ಲ ಕಡೆ ಹೋದ್ರೂ ಹಿಂದಿನಲ್ಲಿ ಸಿಗೋ ಥರ ಏನು ಸೇವೆಗಳು ಸಿಗೋ ಥರ ಮಾಡಿರೋದ್ರಿಂದ ಅವ್ರೇನ್ ಅನ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಭಾಷೆ ಶ್ರೇಷ್ಠ, ನಾವು ತಲೆ ನಿಲ್ತಾ ಇಲ್ಲ. ಕನ್ನಡಿಗರಲ್ಲ, ಹಿಂದಿಯೇತರ ರಾಜ್ಯಗಳು ಎಲ್ಲಾ ಭಾಷಿಕರು ವಿರೋಧ ಮಾಡಲೇಬೇಕು. ಯಾಕಂದ್ರೆ ಭವಿಷ್ಯ ಒಕ್ಕೂಟ ಭಾರತಕ್ಕೆ ಧಕ್ಕೆ ಬರುತ್ತೆ ಮೇಡಮ್. ಯಾಕಂದ್ರೆ ಇವತ್ತು ನನ್ನ ಭಾಷೆಯನ್ನ ಸಾಯಿಸಿದ್ರೆ ನಮ್ಮ ಕನ್ನಡಿಗರೆಲ್ಲ ಸತ್ತೋದ್ರು. ಹಾಗಾಗಿ ಈ ತಮಿಳ್ ಭಾಷೆಯನ್ನು ಸಾಯಿಸಿದ್ರೆ ತಮಿಳರೆಲ್ಲ ಸತ್ತೋದ್ರು. ಭಾರತ ತಮಿಳ್ನಾಡಿಲ್ದೆ ಭಾರತ ಆಗುತ್ತಾ? ತಮಿಳ್ನಾಡಿಲ್ದೆ ಅಲ್ಲ, ಕರ್ನಾಟಕ ಇಲ್ದೆ ಭಾರತ ಆಗುತ್ತಾ? ಆಂಧ್ರ ಪ್ರದೇಶ ಇಲ್ದೆ ಭಾರತ ಆಗುತ್ತಾ? ಇವ್ರ ಕಲ್ಪನೆ ಇವು ದಕ್ಷಿಣ ಭಾರತ ಇಲ್ದೇನೆ ಭಾರತ ಮಾಡ್ಕೋಬೇಕು ಅಂತ ಬಿಟ್ಬಿಡಿ. ಹಿಂದಿಯಿಂದನೇ ನಾವು ಭಾರತ ಮಾಡ್ಕೋಬೇಕು, ನಾವು ಮಾಡ್ಕೋತೀವಿ. ಹೌದು, ಯಾವತ್ತು ಹೊರಗಡೆ ಬರ್ತೀವಿ ಅಂತ ಹೇಳಲ್ಲ, ಇವ್ರು ಮಾಡ್ತಾ ಇರೋದು ಅದೇ ರೀತಿ. ಖಂಡಿತ. ಅಜಯ್ ಕುಮಾರ್ ಅವರೇ, ಈಗ ಮುಂದಿನ ಕಾನೂನು ಹೋರಾಟ ಹೆಂಗಿರುತ್ತೆ ವಿಕಾಸ್ ಅವ್ರದ್ದು? ಮೇಡಮ್, 2 FIR ಆಗಿದೆ. ನಾವು ಅವ್ರ ಮೇಲೆ ಕೊಟ್ಟಿರೋ FIR ಇದೆ, ಅದ್ರ ಮೇಲೆ ಅರೆಸ್ಟ್ ಮಾಡಬೇಕು. ಅದು ಕಾನೂನು ರೀತಿ ಕ್ರಮ ಚಾರ್ಜ್ ಶೀಟ್ ಆಗ್ಬೇಕು. ಎರಡನೇದು, ನಮ್ಮ ಮೇಲೆ ಸುಳ್ಳು ಆಪಾದನೆ ಮಾಡಿ ಒಂದು FIR ಮಾಡಿದ್ದಾರೆ, ಅದಕ್ಕೆ ಬಿ ರಿಪೋರ್ಟ್ ಆಗ್ಬೇಕು. ಸೊ ಆ ಬಿ ರಿಪೋರ್ಟ್ ಆಗ್ಬೇಕು 2. ಮತ್ತೆ ಇಲ್ಲಿ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿರ್ಬೇಕು, ಯಾರೋ ಒತ್ತಡ ಮತ್ತೆ ಈ ಭಾಷಾ ವಿಚಾರಕ್ಕೆ ಬಂದು ಮ್ಯಾನಿಪುಲೇಟ್ ಮಾಡಿ ಇಲ್ಲ ಸಲ್ಲದ ಮತ್ತೆ ತಾರತಮ್ಯ ಮಾಡಿ ಅದನ್ನ ಪ್ರವೋಕ್ ಮಾಡ್ತಾರಲ್ಲ, ಇದು ಖಂಡಿತ. ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಈಗ ಒಂದು ಹಂತಕ್ಕಂತೂ ಜಯ ಸಿಕ್ಕಿದೆ, ಒಂದು ಹಂತಕ್ಕಂತೂ ವಿಕಾಸ ಸ್ಟೇಷನ್ ಬೇರೆ ಮೇಲೆ ಬಿಡುಗಡೆ ಆಗಿದೆ. ಬಟ್ ಅರೆಸ್ಟ್ ಆಗಿ ಶಿಕ್ಷೆ ಆದಮೇಲೆ ನೀವು ಹೋರಾಟ ಮಾಡಿದ್ದಕ್ಕೆ ಖಂಡಿತವಾಗ್ಲೂ ಕೂಡ ಜಯ ಸಿಕ್ಕದಂಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿ.
ಇವಾಗ ಈಗಾಗಲೇ ಒಂದು ದೂರನ್ನ ನಾವು ಈಗಾಗಲೇ ದಾಖಲು ಮಾಡಿದ್ದೀವಿ. ಅದಕ್ಕಿನ್ನೂ FIR ಆಗಿಲ್ಲ. ನಾಳೆವರೆಗೂ ಸಮಯ ಕೊಡಿ ಅಂತ ಕೇಳಿದ್ದಾರೆ. ನಾಳೆವರೆಗೂ ಸಮಯ ತಗೊಂಡು ಸಹ ಅವ್ರು FIR ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಮೇಲಧಿಕಾರಿಗಳಿಗೆ ಈ ದೂರನ್ನ ಕೊಡ್ತೀವಿ. ಜೊತೆಗೆ ವಾಯುಸೇನೆ ಅವ್ರನ್ನ ಸಹ ಭೇಟಿ ಮಾಡಿ ಅವ್ರಿಗೂ ಸಹ, ಯಾಕೆಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಆರ್ಟಿಕಲ್ ಅಲ್ಲಿ ಕ್ಲಿಯರ್ ಆಗಿ ಏರ್ಫೋರ್ಸ್ ಅಧಿಕಾರಿಗಳು ಹೇಗಿರಬೇಕು ಅನ್ನೋದನ್ನ ಬರ್ತಿದ್ದಾರೆ. ಅದರ ಉಲ್ಲಂಘನೆ ಆಗಿರೋದ್ರಿಂದ ವಾಯುಸೇನೆ ಅವ್ರನ್ನು ಸಹ ಭೇಟಿ ಮಾಡಿ ಅವ್ರಿಗೂ ಸಹ ಒಂದು ಕಂಪ್ಲೇಂಟ್ ನಾವು ಅಫಿಷಿಯಲ್ ಆಗಿ ಕೊಡೋದ್ರ ಕಡೆಗೆ ಗಮನ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ವಿ. ಇದು ಇಲ್ಲಿಗೆ ನಿಲ್ಸಲ್ಲ. ಇದನ್ನ ಮುಂದುವರೆದಂತೆ ಏನು ಅಂಜನಪ್ಪ ಸರ್ ಹೇಳ್ದಂಗೆ ಇದು ಅವನೊಬ್ಬ ಕನ್ನಡಿಗನಿಗೆ ಬೈದಿರೋದಲ್ಲ, ಕರ್ನಾಟಕಕ್ಕೆ ಬೈದಿದ್ದು, ಎಲ್ಲ ಕನ್ನಡಿಗರನ್ನ ಈ ಮೂಲಕ ಈ ರೀತಿ ಆಡೋರ್ಗೆ ಒಂದು ತಕ್ಕ ಪಾಠ ಆಗ್ಬೇಕು. ಇನ್ನು ಮುಂದೆ ಈ ರೀತಿ ಘಟನೆಗಳಾಗಬಾರದು. ಮತ್ತೆ ವಲಸೆ ನಿಯಂತ್ರಣ ಕಾಯ್ದೆ ರಾಜ್ಯದಲ್ಲಿ ಜಾರಿಗೊಳಿಸಬೇಕು. ಯಾಕಂದ್ರೆ ವಲಸೆ ನಿಯಂತ್ರಣ ಕಾಯ್ದೆ ಜಾರಿಗೊಂಡ್ರೆ ಇವ್ರಿಗೆಲ್ಲ ಬುದ್ಧಿ ಕಲಿಯೋದು.